ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇರೋ ಜಾಗ ಇದು 12 ಎಕರೆ. ಇದರಲ್ಲಿ 2 ಎಕರೆ SC/ST ಲ್ಯಾಂಡ್ ಇದೆ. ಎಲ್ಲ ಇದು ರೋಡ್ಗಿರೋ ಜಾಗ. ನೋಡಿ, ಅಲ್ಲಿಂದ ಬರುತ್ತೆ ರೋಡ್ಗೆ. ಈಗ ಅಲ್ಲಿಂದ ಆ ಟರ್ನಿಂಗ್ ಪಾಯಿಂಟ್ವರೆಗೂ ಇದೆ. ನೋಡಿ, ಆ ಟ್ರಾನ್ಸ್ಫಾರ್ಮು ಅಲ್ಲೊಂದು ಶೆಡ್ ಇದೆ, ಅಲ್ಲಿವರೆಗೂ ಬರುತ್ತೆ. ಈ ಮಾವಿನ ತೋಪಿದು 12 ಎಕರೆ ಇದೆ. ನೋಡಿ, ಇದೇ ಜಾಗ. ಒಂದು ಬೋರ್ವೆಲ್ ಇದೆ, ಕರೆಂಟ್ ಇದೆ, ಶೆಡ್ ಇದೆ, ಲೇಬರ್ ಶೆಡ್ ಇದೆ. ಕೃಷಿ ಹೊಂಡ ಇದೆ ಒಳಗಡೆ. ಇದು ಪ್ಲೈನ್ ಲ್ಯಾಂಡು. ಅಲ್ಲಿವರೆಗೂ ಬರುತ್ತೆ ಇದು. ಆ ಕಲ್ಲಿದೆಯಲ್ಲ, ಆ ಕಲ್ಲಿಂದ ಈಚೆಗೆ ನೋಡಿ. ಈ ಕಡೆ ಇದು ಆ ಕತ್ತಳಿಯಿಂದ ಈಚೆಗೆ. ಆಮೇಲೆ ಇದು ಈ ತೋಟ. ಇದು ಬೋರ್ವೆಲ್ಲು ಕಾಣ್ತಾ ಇರೋದು. ಬೋರ್ವೆಲ್ಲು ಇದೊಂದಿದೆ. ಆಮೇಲೆ ಆ ಕಡೆ ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಇದೆಲ್ಲ ತೋಟ. ಬೇನಿಸ ಇದೆ, ಮಲ್ಲಿಕ ಇದೆ, ತೋತಾಪುರಿ ಇವೆಲ್ಲ ಇದೆ. 12 ಎಕರೆ ಜಾಗ ಇದು. ಇಲ್ಲಿ ಬೆಂಗಳೂರಿಂದ ನಿಮಗೆ ಒಂದು 55ರಿಂದ 60 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಜಾಗ ಇದು. ರೋಡ್ ಫೇಸಿಂಗು ಇದೆ, ತಾರ್ ರೋಡ್ಗೇನೆ ಇರೋದು ಜಾಗ. ನೋಡಿ, ಒಳ್ಳೆ ಮಾವಿದೆ. ಕೊನೆ ಬೌಂಡ್ರಿ ಅದು ಮಾವಿನ ತೋಪು. ನೋಡಿ, ಆ ಕಡೆ ಅಲ್ಲಿವರೆಗೂ ಇದೆ. ಇದು ಬೌಂಡ್ರಿ. ನೋಡಿ, ಅದೇ ಮೇನ್ ರೋಡು. ರೋಡ್ ಫೇಸಿಂಗ್ ನಿಮಗೆ ಒಂದು 600 ಅಡಿವರೆಗೂ ಬರುತ್ತೆ. ಸಮಯ చింతామణి ఎన్ని కిలోమీటర్లు ఉంటుంది సమయ? 20 ಕಿಲೋಮೀಟ್ರ್ చింతామణి. 2 ದಾರಿ ಇದೆ ಇದಕ್ಕೆ. ಇದೊಂದು, ಆ ಕಡೆ ಒಂದು TC ಟ್ರಾನ್ಸ್ಫಾರ್ಮು, 2 ಬೋರ್ವೆಲ್ಲು ಎಲ್ಲ ಇದೆ. ಹಾಂ ನೋಡಿ, ಫಸಲು ಯಾವ ಥರ ಇದೆಯಾ.
ವರ್ಷಕ್ಕೆ ನಿಮಗೆ ಹೆಂಗಿಲ್ಲ ಅಂತಂದ್ರೂ ಆದಾಯ ಇರುವಂಥ ಫಾರ್ಮ್ ಲ್ಯಾಂಡ್ ಇದು.